ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ನೇತ್ರ ಆನಂದ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ವಿಚಿತ್ರ ಆಗಿರ್ಬೋದು, ಏನು ಲಿಪ್ಸ್ಟಿಕ್ ಎಂತ ಇಲ್ಲದೆ ಈ ಥರ ಬಂದಿದ್ದಾರೆ ಅಂತ. ನನ್ನ ಮೊದಲನೇ ಚಾನಲಲ್ಲಿ ನಾನು ಆಲ್ರೆಡಿ ಮಾಡ್ತಾ ಇದ್ದೆ ಈ ಥರ ವೀಡಿಯೋಸ್ನ, ಗೆಟ್ ರೆಡಿ ವಿತ್ ಮೀ ಅಂತೆಲ್ಲ. ಸೊ ಈ ಚಾನಲಲ್ಲಿ ಇದೇ ಫಾರ್ ದ ಫಸ್ಟ್ ಟೈಮ್ ನಾನು ಗೆಟ್ ರೆಡಿ ವಿತ್ ಮೀ ಅಂತ ಮಾಡ್ತಾ ಇದ್ದೀನಿ. ತಡ ಮಾಡೋದು ಬೇಡ. ಸೊ ಆಲ್ರೆಡಿ ಟೈಮ್ ಆಗಿದೆ, ಬೇಗ 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 ರೆಡಿ ಆಗು ಅಂತ ಹೇಳ್ತಾ ಆಲ್ರೆಡಿ ಒಂದಿಷ್ಟು ಪ್ರಾಡಕ್ಟ್ಸ್ನ ಗುಡ್ಡೆ ಹಾಕೊಂಡು ಕೂತ್ಕೊಂಡಿದ್ದೇನೆ ಗುರು. ತಲೆನೋವು ಆಗ್ತಿದೆ. ಆಮೇಲೆ ಫಸ್ಟ್ ಹೇರ್ ಟೈ ಮಾಡಿಬಿಡೋಣ. ಅದಕ್ಕಿಂತ ಮುಂಚೆ ನಾನು ಹೇರ್ ಸೆರಮ್ನ ಯೂಸ್ ಮಾಡ್ತೇನೆ. ಯಾವುದಂದರೆ ಲಾರಿಯಲ್ ಪ್ಯಾರಿಸ್. ಇದರದ್ದು ಪ್ರೈಸ್ 695 ಸಮಥಿಂಗ್ ಏನೋ ಇದೆ. ಸಾರಿ 699. ಫಸ್ಟ್ ಹೇರ್ ಸೆರಮ್ನ ಅಪ್ಲೈ ಮಾಡ್ತೀನಿ. ಮತ್ತು ಇನ್ನೊಂದೆಂತ ಗೊತ್ತಾ, ಇಷ್ಟು ಶಾರ್ಟ್ ಕಟ್ ಮಾಡಿದ್ದೆ, ಪುನಃ ಈಗ ಇಷ್ಟು ಲೆಂತ್ ಬಂದೆ. ನನ್ನ ಅಮ್ಮ ಡೈಲಿ ಆಯಿಲ್ ಹಾಕಿ ಬಾಚ್ತಾರೆ. ಸೊ ನನ್ನ ಅಮ್ಮನ ಕೈಗುಣದಿಂದ ನಾನು ಎಷ್ಟೇ ಹೇರ್ ಕಟ್ ಮಾಡಿದ್ರು ಈಗ ಬೇಗ ನನ್ನ ಹೇರ್ ಗ್ರೋತ್ ಆಗುತ್ತೆ. ಸೆರೋಸ್ಕಿ ಓಕೆ, ಸೆರೋಸ್ಕಿ ಬ್ರ್ಯಾಂಡ್ ಇದು. ತುಂಬ 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 ಕಾಸ್ಟ್ಲಿ ಇದೆ ಬ್ರೋ ಇದು. ಎಷ್ಟಂದರೆ 1200 ಜಸ್ಟ್ ರೋಸ್ ವಾಟರ್ಗೆ. ನೀವು ಅಂದ್ಕೊಳ್ಬೋದು ಯಾಕೆ ಜಸ್ಟ್ ರೋಸ್ ವಾಟರ್ಗೆ ಇಷ್ಟೆಲ್ಲ ಪೇ ಮಾಡ್ತಾರಂತ. ಸೊ ನಂಗೆ ಗೊತ್ತಿಲ್ಲ, ಅವರ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಫಸ್ಟ್ ನಾನು ರೋಸ್ ವಾಟರ್ ಸ್ಪ್ರೇ ಮಾಡ್ತೀನಿ. ಇದು ಡ್ರೈ ಆದಮೇಲೆ ನನ್ನ ಫೇವ್ರೇಟ್, ನಾನು ಮಾಯ್ಶ್ಚರೈಸರ್ ಐ ಥಿಂಕ್ 2 ಮಂತ್ಸಿಂದ ಸ್ಟಾಪ್ ಮಾಡಿದ್ದೇನೆ. ಇದನ್ನೇ ಯೂಸ್ ಮಾಡ್ತಿದ್ದೇನೆ. ನೋಡಿ ಗೊತ್ತಾಗ್ತದೆ, ಇವಾಗ ಆಲ್ರೆಡಿ ಖಾಲಿಯಾಗಿದೆ. ಅಲೋವೆರಾ ಜೆಲ್, ಪತಂಜಲಿ ನ್ಯಾಚುರಲ್ ಬ್ರೋ. ಸೊ ಇದನ್ನು ಅಪ್ಲೈ ಮಾಡ್ತೀನಿ. ಓಕೆ, ಇಲ್ಲೊಂದು ಮಿರರ್ ಇಟ್ಕೊಂಡಿದ್ದೀನಿ. ಸೊ ನನ್ನ ಐ ಕಾಂಟ್ಯಾಕ್ಟ್ ಇಲ್ಲಿರುತ್ತೆ. ಸೊ ಏನು ಅಂದ್ಕೊಳ್ಬೇಡಿ. ಓಕೆ, ಸೊ ಆ್ಯಕ್ನಿ ಮಾರ್ಕ್ಸ್ ಸಿಕ್ಕಾಪಟ್ಟೆ ಇದೆ, ಗೊತ್ತಿಲ್ಲ. ಸ್ಕಿನ್ ಕೇರ್ ಏನು ಸ್ಟಾರ್ಟ್ ಮಾಡಬೇಕು. ಓಕೆ, ನೋಡಿದ್ರಲ್ಲ, ನ್ಯಾಚುರಲ್ ಗ್ಲೋ ಬರುತ್ತೆ ರೋಸ್ ವಾಟರ್ ಮತ್ತು ಅಲೋವೆರಾ ಜೆಲ್ಲಿಂದ. ನೋಡಿ. ಓಕೆ, ನೆಕ್ಸ್ಟ್ ಸ್ವಲ್ಪ ಡ್ರೈ ಆಗಲಿ. ಮತ್ತು ಇನ್ನೊಂದೇನು ಗೊತ್ತಾ, ಇನ್ನೊಂದು ವಿಷಯನ ಹೇಳಬೇಕಿತ್ತು ನಿಮಗೆ. ನಾನು ಇದುವರೆಗೆ ನನಗೀಗ ಎಷ್ಟು 23 ಇಯರ್ಸ್ ಆಯಿತಾ. ಸೊ 23 ಇಯರ್ಸ್ ನಾನು ಇದುವರೆಗೆ ಐಬ್ರೋಸೇ ಮಾಡಿಲ್ಲ. ಎಂಥದಕ್ಕೆ ನಿಮಗೆ ಶೇಪೆಲ್ಲ ನೀವು 50 ರೂಪೀಸೆಲ್ಲ ಕೊಟ್ಟು ಐಬ್ರೋ ಶೇಪ್ ಮಾಡ್ತಿರಲ್ಲ, ಸೊ ಅದೆಲ್ಲ ನಾನು ಮಾಡೇ ಇಲ್ಲ. ನಾನು ನ್ಯಾಚುರಲ್ ಐಬ್ರೋಸ್ ಇದುವರೆಗೂ ಮಾಡಿಲ್ಲ. ನನಗೆ ನ್ಯಾಚುರಲ್ ಆಗಿ ಬಂದಿದೆ. ಆಮೇಲೆ ನಂಗೆ ಅದೆಲ್ಲ ಶೇಪ್ ಕೊಟ್ಟದ್ದು ನನ್ನ ಪೂರ ಇಲ್ಲ ಬೇಡ, ನಂಗೆ ಅದೆಲ್ಲ ಇಷ್ಟ ಇಲ್ಲ. ಸೊ ನನಗೆ ತಿಕ್ಕಾಗೆ ಇಷ್ಟ. ಸೊ ಎಸ್, ನೆಕ್ಸ್ಟ್ ಡೈಲಿ ನಾನೇನು ಫೌಂಡೇಶನ್ ವೇರ್ ಮಾಡಲ್ಲ, ಬಟ್ ಸಮ್ಟೈಮ್ಸ್ ಯಾವಾಗಾದರೂ ಒಮ್ಮೊಮ್ಮೆ ಯೂಸ್ ಮಾಡ್ತೇನೆ. ನನಗೆ ಬ್ರಷ್ ಆಮೇಲೆ ಬ್ಲೆಂಡರ್ ಎರಡೂ ಇದೆ. ಸೊ ಬಟ್ ಹ್ಯಾಂಡ್ಸ್ ನನಗೆ ತುಂಬ ಕಂಫರ್ಟ್. ಸೊ ಹ್ಯಾಂಡಲ್ಲಿ ನಾನೀಗ ಯೂಸ್ ಮಾಡ್ತೇನೆ. ನನ್ನ ಶೇಡಿದು ಎಲ್ಲಿ ನನಗೆ ಮಾರ್ಕ್ಸ್ ಇದೆ, ಸೊ ಅಲ್ಲಿ ನನ್ನ ಅನ್ಈವನ್ ಸ್ಕಿನ್ ಟೋನ್ಸ್ ಇದೆ. ಸೊ ಅಲ್ಲಿ ನಾನು ಅಪ್ಲೈ ಮಾಡ್ತೇನೆ. ಇದು ನಾನು ಐ ಥಿಂಕ್ ಇನ್ಸೈಟ್ ಬ್ಯೂಟಿ ಅವತ್ತು ಯಾವುದನ್ನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದು. ಅರೌಂಡ್ 350-400ನ ಒಳಗಡೆ ಇದೆ ಅಷ್ಟೇ ಆಯಿತಾ. ಎಲ್ಲ ಇದೆ, ಕನ್ಸೀಲರ್, ಫೌಂಡೇಶನ್ಸು, ಎವ್ರಿಥಿಂಗ್ ಇಷ್ಟೇ. ಸೊ ಇಲ್ಲಿ ಮಾತ್ರ ನಾನು ಅಪ್ಲೈ ಮಾಡಿದ್ದನ್ನು ಆಲ್ ಓವರ್ ಫೇಸಲ್ಲಿ ಅಪ್ಲೈ ಮಾಡೋದಿಲ್ಲ. ಓಕೆ, ಇಷ್ಟೇ ಹಾಕಿದರೆ ಸಾಕು ಅನ್ಸುತ್ತಲ್ವಾ? ಫೇಸ್ ಆಲ್ರೆಡಿ ಗ್ಲೋ ಕಾಣ್ತಿದೆ. ಓಕೆ, ಈಗ ಡೈರೆಕ್ಟ್ ನಾನು ಓ ಮೈ ಗಾಡ್ ಬ್ರೋ, ನಾನು ಸನ್ಸ್ಕ್ರೀನ್ ಹಾಕೋದನ್ನು ಮರ್ತೋಗಿದ್ದೀನಿ. ಯಾಕೆ? ಓ ಮೈ ಗಾಡ್, ಯಾಕೆ ಈ ಥರ ಆಗ್ತದೆ ಇವತ್ತು? ಸೊ ಇದೊಂದು 1 ಪಂಪ್. ಓಕೆ, ಇದನ್ನು ನಾನು ಒರೆಸಿ ಪುನಃ ಅಪ್ಲೈ ಮಾಡಿ ಬರ್ತೇನೆ. ಓಕೆ, ಜಸ್ಟ್ ಅ ಮಿನಿಟ್. ಓಕೆ, ಮತ್ತೆ ಅಪ್ಲೈ ಮಾಡಿ ಪುನಃ ಹಾಕೊಂಡು ಬಂದೆ. ಅಯ್ಯೋ, ಸನ್ಸ್ಕ್ರೀನ್ ಹಾಕಿದ ತಕ್ಷಣ ಒಂದು ಗ್ಲೋ ಬರುತ್ತೆ ನನಗೆ ಫೇಸಲ್ಲಿ. ಸೊ ಇದು ಯಾವುದಂತ ಹೇಳಿಲ್ಲಲ್ಲ ನಾನು, ಡರ್ಮಾ ಅವರದ್ದು 1% ಹೈಲರಾನಿಕ್ ಆ್ಯಸಿಡ್ ಇದೆ. ಸನ್ಸ್ಕ್ರೀನ್ ಅಕ್ವಾ ಜೆಲ್, SPF 50 PA++++. ಓಕೆ, ಟೋಟಲ್ 4+ ಇದೆ. ಓಕೆ, ನೆಕ್ಸ್ಟ್ ಈಗ ನಾನು 1 ಪಂಪ್ ಫೌಂಡೇಶನ್ ಅದು ಇಷ್ಟೇ ಫೌಂಡೇಶನ್. ಯಾವುದಂದರೆ
ನಾನು ಸ್ವಲ್ಪ ಡಾರ್ಕ್ಸ್ ಅಲ್ಲ ನಾನು ಫೇರ್ಸ್ ಅಲ್ಲ, ಬ್ಲ್ಯಾಕ್ಸ್ ಅಲ್ಲ, ನಾನು ಬ್ರೌನಿ ನಾನು. ಸೊ ಹಾಗಾಗಿ ನನ್ನ ಶೇಡ್ಗೆ ಮ್ಯಾಚ್ ಆಗುತ್ತೆ 332. ಓಕೆ, ಇದನ್ನ ತೊಗೊಂಡಿದ್ದೇನೆ. ಫಿಟ್ಮಿ, ಮ್ಯಾಬ್ಲಿನ್ ಅವ್ರದ್ದು ಫಿಟ್ಮಿ ಆಯಿತಾ. ಇದರ ಕಾಸ್ಟ್ ಅರೌಂಡ್ 650 ಇದೆ. ಈ ಬಾಯ್ಸ್ ಎಲ್ಲ ಹೇಳ್ತಾರೆ ಗೊತ್ತಾಯ್ತಾ, ಏನೋ ನೀ ಹುಡುಗಿಯರು ಒಂದು ಲಿಪ್ಸ್ಟಿಕ್ನ ತೊಗೊಂಡು ನಾನು ಶಾಪಿಂಗಿಗೆ ಹೋಗಿದೆ ಅಂತ ಸ್ಟೋರಿ ಸ್ನ್ಯಾಪ್ ಎಲ್ಲ ಹಾಕ್ತಾರಂತ. ನಿಮ್ಗೆ ಏನರೋ ಗೊತ್ತು, ನಿಮ್ಗೆ ಏನು ಗೊತ್ತು ಅದನ್ನು ಹೇಳಿ ನನಗೆ. ಒಂದು ಲಿಪ್ಸ್ಟಿಕ್ಕೇ 1000 3000 ಎಲ್ಲ ಕೊಟ್ಟು ನಾವು ತೊಗೊಳ್ತೀವಿ. ನೀವು ಬಾರಲ್ಲಿ ಕುತ್ಕೊಂಡು 3000 4000 ಬಿಲ್ ಮಾಡಿ ಸೈಲೆಂಟಾಗಿ ಬರ್ತೀರಾ, ನಮ್ಗೆ ಗೊತ್ತಿದೆ. ಬಟ್ ನಾವು ತೊಗೊಳ್ಳೋ ಒಂದೇ ಒಂದು ಪ್ರಾಡಕ್ಟ್ನ ವ್ಯಾಲ್ಯೂ ಅಷ್ಟಿರುತ್ತೆ, ಅದು ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲಲ್ಲ, ಈಗ ಗೊತ್ತಾಯ್ತು. ಥ್ಯಾಂಕ್ ಮೀ ಲೇಟರ್. ಓಕೆ, ಇಷ್ಟೇ, ಜಾಸ್ತಿ ಎಲ್ಲ ಅಪ್ಲೈ ಮಾಡಲ್ಲ. ನನಗೆ ಈಗ ಹೊರಗಡೆ ಹೋಗ್ಬೇಕು ಅನ್ನೋ ರೀಸನ್ಗೆ ಮಾತ್ರ ನಾನು ಇಷ್ಟೊಂದು ಅಪ್ಲೈ ಮಾಡ್ತಿದ್ದೀನಿ. ಇಲ್ಲಾಂದರೆ ನಾನು ಡೈಲಿ ನಾನು ವರ್ಕ್ ಪ್ಲೇಸ್ಗೆ ಹೋಗ್ಬೇಕಾದ್ರೆ, ಈಗ ನೀವು ಸ್ಟಾರ್ಟಿಂಗ್ ನೋಡಿದ್ರಲ್ಲ, ಸನ್ಸ್ಕ್ರೀನ್ ಮತ್ತು ಅಲೋವೆರಾ ಜೆಲ್ ಎಲ್ಲ ರೋಸ್ ವಾಟರ್ ಅಷ್ಟೇ ಯೂಸ್ ಮಾಡೋದು ನಾನು. ಮತ್ತು ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡ್ತೀನಿ. ಈಗ ಲಿಪ್ಸ್ಟಿಕ್ನ ನಾನು ತುಂಬ ದಿನ ಆಯಿತು, ತುಂಬ ಲೈಟ್ ಲಿಪ್ಸ್ಟಿಕ್ನ ವೇರ್ ಮಾಡ್ತಿದ್ದೇನೆ. ಐ ಡೋಂಟ್ ನೋ ವೈ. ಓಕೆ, ಒಂದು ನಿಮಿಷ, ನನಗೆ ಬ್ರಷ್ ಎಲ್ಲ ಸೆಟ್ ಆಗಲ್ಲ ಗುರು, ಹ್ಯಾಂಡೇ ಬೆಸ್ಟ್. ಓಕೆ, ಇಷ್ಟೇ ಬ್ಲೆಂಡ್ ಮಾಡಿದ್ದೇನೆ. ಸೊ ಸೆಕೆಂಡ್ ಏನು ಹಾಕೋದು ಗೊತ್ತೇ ಆಗ್ತಿಲ್ಲ ಗುರು. ಮಸ್ಕಾರ. ನನ್ನ ಹತ್ರ ಮಸ್ಕಾರ ಎಷ್ಟು ಕಲೆಕ್ಷನ್ ಇದೆ ಅಂದರೆ, ನನ್ನ ಹತ್ರ ಲಿಪ್ಸ್ಟಿಕ್ ಕೂಡ ಅಷ್ಟೊಂದಿಲ್ಲ ಅಂತ ಅನಿಸುತ್ತೆ. ಇಷ್ಟೊಂದಿದೆ ಮಸ್ಕಾರಸ್. ಓಕೆ, ಅದರಲ್ಲಿ ಫೇವ್ರೆಟ್ ಇದು ಯಾವ ಬ್ರ್ಯಾಂಡ್ ಅಂತಲೇ ಗೊತ್ತಾಗ್ತದೆ ನಿಮಗೆ. ಎಸೆನ್ಸ್ ಸಮಥಿಂಗ್ ವಾಟರ್ ಪ್ರೂಫ್ ಮಸ್ಕಾರ, ಗೆಟ್ ಬಿಗ್ ಲ್ಯಾಶಸ್ ಅಂತ ಇದೆ. ಇದನ್ನು ಇಷ್ಟರಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇದೆ ಅಂತ ಅನಿಸುತ್ತೆ. ಇದು ನಾರ್ಮಲ್ ಆ್ಯಕ್ಮಿತ್ತು, ಅದ್ರ ಹೆಸರೇ ಹೋಗಿದೆ. ಸೊ ಇದನ್ನು ಯೂಸ್ ಮಾಡ್ತಿದ್ದೀನಿ. ತುಂಬ ಎಂತ ಹೇಳ್ತಾರೆ, ನ್ಯಾಚುರಲ್ ಆಗಿರ್ಬೇಕು, ನನಗೆ ಫೇಕ್ ಐ ಲ್ಯಾಶಸ್ ಥರ ಇರಬಾರ್ದು. ಓಕೆ ಬಿಟ್, ನೀವು ಹೀಗೆನಾ ಮಾಸ್ಕಾರನ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿಗೆ ಏನು ಗುರು ಕನೆಕ್ಷನ್? ಬಾಯಿ ಯಾಕ್ರೂ ಓಪನ್ ಮಾಡ್ತೀರಾ? ಕ್ಲೋಸ್ ಮಾಡ್ಕೊಂಡು ಈ ವಿಷಯದಲ್ಲಿ ಆ್ಯಕ್ಚುಲಿ ಬಾಯ್ಸ್ ತುಂಬ ಲಕ್ಕಿ, ಯಾಕಂದ್ರೆ ಅವ್ರಿಗೆ ನ್ಯಾಚುರಲ್ ಐ ಲ್ಯಾಶಸ್ ಇರುತ್ತೆ, ತುಂಬ ಥಿಕ್ ಆಗಿರುತ್ತೆ. ನನಗಿದೆ, ಬಟ್ ನಾನು ಸುಮ್ಮನೆ ಲೈಟಾಗಿ ಅಪ್ಲೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ಸುಟ್ಟಾಗ್ತದೆ ನಾನು ಇಷ್ಟು. ಐಬ್ರೋ ಏನು ಇಲ್ಲ ನನಗೆ, ಅಂದರೆ ಚೆನ್ನಾಗಿ ಇದೆ, ಅಪ್ಲೈ ಮಾಡಬೇಕನ್ನೋ ಅವಶ್ಯಕತೆ ಏನೂ ಇಲ್ಲ. ಬಟ್ ಸ್ಟಿಲ್ ಸುಮ್ಮನೆ ಹಾಗೆ ಇಷ್ಟೇ. ಆಮೇಲೆ ಯಾರು ತುಂಬ ಐಬ್ರೋಸ್ನ ಫಿಲ್ ಮಾಡ್ತೀರಾ, ಈ ಪೊಸಿಷನಲ್ಲಿ ಜಾಸ್ತಿ ಫಿಲ್ ಮಾಡಬೇಡಿ, ತುಂಬ ಫೇಕಾಗಿ ಕಾಣಿಸುತ್ತೆ. ಸೊ ಓಕೆ, ನನಗೆ ನೋಡಿ ಇಲ್ಲಿ ಸಮೇತ ಇದೆ ಐಬ್ರೋಸ್, ಇಲ್ಲಿ. ಓ ಮೈ ಗಾಡ್, ನ್ಯಾಚುರಲ್. ಓಕೆ, ಸೊ ಇಷ್ಟೇ. ಅದನ್ನ ನಾನು ಈ ಮಸ್ಕಾರ ಬ್ರಷ್ ಇರ್ತಲ್ಲ, ಅದರಲ್ಲಿ ಜಸ್ಟ್ ಹಿಂಗೆ ಸೆಟ್ ಮಾಡ್ಕೊಳ್ತೀನಿ. ಓಕೆ, ಡಾರ್ಕಾಗಿ ಏನು ಕಾಣ್ತಿಲ್ಲ. ಓಕೆ, ಇಷ್ಟೇ ಆಯಿತಾ. ನೆಕ್ಸ್ಟ್ ಡೈರೆಕ್ಟ್ ಇನ್ನು ಈ ಐ ಶ್ಯಾಡೋ ಅದೆಲ್ಲ ಬೇಡ ಅನಿಸುತ್ತೆ ನಂಗೆ, ಅದೆಲ್ಲ ಇಷ್ಟ ಇಲ್ಲ. ಅದೆಲ್ಲ ಮದುವೆಗೆ ಹೋಗ್ಬೇಕಾದ್ರೆ ಮಾತ್ರ. ಬ್ಲಷ್ ಹಾಕೊಳ್ತೀನಿ. ಇನ್ನೊಂದೇನೆಂದರೆ, ನನ್ನ ಹತ್ರ ಬ್ಲಷ್ ಇದೆ. ಓಕೆ, ಸೊ ಬಟ್ ನಾನು ಬ್ಲಷ್ನ ಬದಲಾಗಿ ಲಿಪ್ಸ್ಟಿಕ್ನ ಬ್ಲಷ್ ಥರ ಯೂಸ್ ಮಾಡ್ತೇನೆ. ನಾನು ಇದುವರೆಗೆ ಬ್ಲಷ್ ತೊಗೊಂಡಿದ್ದೀನಿ, ಬಟ್ ಬ್ಲಷಾಗಿ ಯೂಸೇ ಮಾಡಿಲ್ಲ. ನನ್ನ ಹತ್ರ 2 ಲಿಪ್ಸ್ಟಿಕ್ ಇದೆ. ಲಾರಿಯಲ್ ಪ್ಯಾರಿಸ್ ಇದು, ತುಂಬ ಕಾಸ್ಟ್ಲಿ 2 ಶೇಡ್ ಇದು. ಒಂದು 266, ಇನ್ನೊಂದು 232 ಅಂತ. ಈ ಶೇಡ್ ಇದೆ. ನಾನು ತುಂಬ ಡಾರ್ಕ್ ರೆಡ್ ಲಿಪ್ಸ್ಟಿಕ್ನ ಯೂಸ್ ಮಾಡೋದಿಲ್ಲ ನೋಡಿ. ನಾನು ಇನ್ನೂ ಬ್ಲ್ಯಾಕ್ ಅಂತೇನೆ, ಗೊತ್ತಾಯ್ತಾ? ಕಲರ್ ನೋಡಿ.
ಸೊ ಇದು ಯಾಕೆ ತೊಗೊಂಡಿದ್ದಾರೆ, ಇವಳು ಹಾಕೋದೆಲ್ಲ ಮತ್ತೆ ಯಾಕೆ ತೊಗೊಂಡಂತಾನ, ಏನು ಮಾಡೋದು, ಇದರೊಟ್ಟಿಗೆ ಇದು ಕಾಂಬಿ ಆಫರ್ ಇತ್ತು. ಸೊ ಇದು ಬೇಕಾದರೆ ಇದನ್ನು ತೊಗೊಳ್ಳೇಬೇಕಿತ್ತು, ಆಪ್ಷನ್ ಇರಲಿಲ್ಲ. ಸೊ ಎಸ್, ಇದು ನನ್ನ ಶೇಡ್. ಈಗ ನೋಡಿ ಸ್ಕಿನ್ ನನಗಿನ್ನೂ ಬ್ರೈಟಾಗಿ ಆಗೋದಲ್ಲ. ಸೊ ಯಾವಾಗಲೂ ತುಂಬ ಫೇರ್ ಇರೋರು ಬೇಕಿದ್ರೆ ರೆಡ್ ಲಿಪ್ಸ್ಟಿಕ್ಕು ಹಾಕ್ಕೊಳ್ಳಿ ನೀವು. ತುಂಬ ನಂತರ ಬ್ರೌನ್ ಇರೋರು ನ್ಯೂಡ್ ಲಿಪ್ಸ್ಟಿಕ್ನ ಯೂಸ್ ಮಾಡಿ. ಸೊ ಇದನ್ನು ನಾನೀಗ ಬ್ಲಷಾಗಿ ಅಪ್ಲೈ ಮಾಡ್ತೇನೆ. ಇದು ಒರಿಜಿನಲ್ ಅಂತ, ಇದೇನು ಫೇಕ್ ಅಲ್ಲ ನೋಡಿ. ಇನ್ನೂ ಲಾರಿಯಲ್ ಪಾರ್ನದ್ದು ಹಾಗೆ ಇದೆ ಅದು ಹೆಸರು ಅದರಲ್ಲಿ. ನಿಮಗೆ ಕಾಣ್ತಿದೆಯಲ್ಲ ಗೊತ್ತಿಲ್ಲ. ಓಕೆ, ಒರಿಜಿನಲ್ ಬ್ರ್ಯಾಂಡ್ ಗುರು ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ ಆ ಥರ ಎಲ್ಲ ಏನೂ ಇಲ್ಲ. ಒರಿಜಿನಲ್, ತುಂಬ ಎಕ್ಸ್ಪೆನ್ಸಿವ್. ಸೊ ಇದನ್ನು ನಾನು ಬ್ಲಷ್ ಥರ ಅಪ್ಲೈ ಮಾಡ್ತೀನಿ. ಓಕೆ, ಅಷ್ಟೇ. ನನಗೆ ಏನೋ ಈ ಬ್ಲೆಂಡರಿಂದ ಅಪ್ಲೈ ಮಾಡೋದಕ್ಕೇ ಬರೋದಿಲ್ಲ ಸೀರಿಯಸ್ಲಿ. ಅಂದರೆ ಹಿಂಗೆ ಎಲ್ಲ ಉಜ್ಕೊಳ್ಬೇಡಿ, ಹಿಂಗೆ ಟ್ಯಾಪ್ ಮಾಡಿ. ಓಕೆ, ಜಸ್ಟ್ ಟ್ಯಾಪ್ ಇಟ್. ಅದೊಂದು ಬ್ಲಷ್ ಹಾಕಿದ ತಕ್ಷಣ ಫೇಸಲ್ಲಿ ಅದೊಂಥರ ಏನು ಹೇಳ್ತಾರೆ, ಒಂಥರ ಪಿಂಕಿ ಫೀಲ್ ಕೊಡುತ್ತೆ ನನಗೆ. ಸೊ ನನಗೆ ಬ್ಲಷ್ ಸ್ವಲ್ಪ ತುಂಬ ಇಷ್ಟ, ಬಟ್ ಯಾವಾಗಲೂ ಏನು ಅಪ್ಲೈ ಮಾಡೋಲ್ಲ, ತುಂಬ ಕಮ್ಮಿ. ಓಕೆ, ಸೊ ನಾನಿಲ್ಲಿ ಝೂಡಿಯೋ ಐಲೈನರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 199, ಓಕೆ 199 ಪೇ ಮಾಡಿದೆ. ಇದರಲ್ಲಿ ಇನ್ನೊಂದು ಹೇಳಬೇಕು, ನನಗೆ ಐಲೈನರ್ ಅಪ್ಲೈ ಮಾಡಲಿಕ್ಕೆ ಬರಲ್ಲ. ಸೊ ನಾನು ಯಾವ ಥರ ಐಲೈನರ್ ಅಪ್ಲೈ ಮಾಡ್ತೇನೆ ಅಂದರೆ ಜಸ್ಟ್ ಎಂಡ್ಸಲ್ಲಿ ಮಾತ್ರ. ಓಕೆ, ನನಗೆ ಮೊದಲು ಐಲೈನರ್ ಇದು ಅಲರ್ಜಿ ಇತ್ತು. ಕಣ್ಣ ಈ ಮೇಲ್ಗಡೆ ಪಾರ್ಟಲ್ಲಿ ಐಲೈನರ್ ಅಪ್ಲೈ ಮಾಡಿದ ತಕ್ಷಣ ಫುಲ್ ಕಣ್ಣೆಲ್ಲ ದಪ್ಪ ಆಗಿಬಿಡ್ತಿತ್ತು. ಸೊ ತುಂಬ ಟೈಮಿಂದ ನಾನು ಐಲೈನರ್ ಸ್ಟಾಪ್ ಮಾಡಿದ್ದೆ. ಸೊ ರೀಸೆಂಟಾಗಿ ಈ ಕೆಲಸಕ್ಕೆ ಜಾಯ್ನ್ ಆದಮೇಲಿಂದ ಮತ್ತೆ ರೀಯೂಸ್ ಮಾಡ್ತಾ ಇದ್ದೀನಿ ಐಲೈನರ್ನ. ಓಕೆ, ಸೊ ಇದು ನಿಮ್ಗೆ ಗೊತ್ತಿಲ್ಲ, ಶಿಮ್ಮರ್ಡ್ ನೋಡಿ, ಗೋಲ್ಡ್ ವಿತ್ ಬ್ಲ್ಯಾಕ್. ಓಕೆ, ಹತ್ತಿರ ಎಲ್ಲ ನೋಡ್ಕೊಂಡು ಹೆದರಬೇಡಿ ಮುಖನ. ಓಕೆ, ಸೊ ಲಾಸ್ಟ್ ಲಿಪ್ಸ್ಟಿಕ್. ನಾನು ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ ಫಸ್ಟ್. ಇದು ಎಲ್ಲ ತೊಗೊಂಡಿದ್ದೀನಿ, ಇದು ಯಾವುದು ಬ್ರ್ಯಾಂಡ್ ಅಲ್ಲ. ಇಷ್ಟೇ. ಓಕೆ, ಆಲ್ಮೋಸ್ಟ್ ಲಿಪ್ ಲೈನರ್ ಸಾಕಂತ ಅನ್ಸುತ್ತೆ, ಪುನಃ ಲಿಪ್ಸ್ಟಿಕ್ ಹಾಕ್ಬೇಕಂತಿಲ್ಲ. ಇಷ್ಟು ರೆಡ್ ನನಗೆ ಸಾಕು. ಅದು ಸಹ ಬ್ರೌನ್ ಅಂತ, ನಿಮ್ಗೆ ಅದು ರೆಡ್ ಕಲರ್ ಕಾಣ್ತದೆ, ಸಾರಿ ಬ್ರೌನ್ ಅದು. ಆಮೇಲೆ ನನ್ನ ಫೇವ್ರೆಟ್ ಶೇಡ್ ಝೂಟಿನಿಂದ ಪರ್ಚೇಸ್ ಮಾಡಿ ತುಂಬ ಹುಡುಕಿ ಈ ಶೇಡ್ನ ತೊಗೊಂಡಾದ್ಮೇಲೆ ತುಂಬ ಜನ ನನ್ನ ಹತ್ರ ಬಂದು ಯಾವ ಶೇಡ್ ಅಂತ ಕೇಳಿ ಫೋಟೋಸ್ ಎಲ್ಲ ಕೇಳಿದ್ರು. ಇವನ್ ನಾನು ಕೆಲಸ ಮಾಡೋ ವರ್ಕ್ ಪ್ಲೇಸಲ್ಲಿ ತುಂಬ ಜನ ಈ ಶೇಡ್ನ ತೊಗೊಂಡಿದ್ದಾರೆ, ನಾನು ಹಾಕಿದ್ದೆ ನೋಡಿ. ಸೊ ಶೇಡ್ ನಿಮಗೆ ಸಹ ಹೇಳ್ತೇನೆ, M01 ಶೇಡ್. ಓಕೆ, M01 ಶೇಡ್ ಇಷ್ಟೇ ಬರುತ್ತೆ, ಇಷ್ಟೇ. ಇದಕ್ಕೆ ನಾನು 299 ಸಮಥಿಂಗ್ ಏನೋ ಪೇ ಮಾಡಿದ್ದೀನಿ. ಓಕೆ, ಇದನ್ನು ತುಂಬ ಲೈಟಾಗಿ ಅಪ್ಲೈ ಮಾಡ್ತೇನೆ, ಇಷ್ಟೇ. ಯಾ, ಐಮ್ ಆಲ್ರೆಡಿ ರೆಡಿ ಬ್ರೋ. ಓಕೆ, ಲಾಸ್ಟ್ ಇನ್ನೊಮ್ಮೆ ಟಚ್ ಅಪ್ ಅನ್ನೋ ಥರ ರೋಸ್ ವಾಟರ್ನ ಮತ್ತೆ ಸ್ಪ್ರೇ ಮಾಡ್ತಿದ್ದೀನಿ. ಆ ರೋಸ್ ವಾಟರ್ ಹಾಕಿದ ತಕ್ಷಣ ಗ್ಲೋ ನೋಡಿ. ಯಾವಾಗಾದ್ರೂ ಒಮ್ಮೊಮ್ಮೆ ನಾನು ಈ ಥರ ಮೇಕಪ್ ಮಾಡ್ಕೊಂಡು, ಯಾವಾಗ ಡೈಲಿ ಕೆಲಸಕ್ಕೆಲ್ಲ ಹೋಗೋಗಿ ಈ ಥರ ಎಲ್ಲ ನಾನು ಅಪ್ಲೈ ಮಾಡಿದೆ. ಓಕೆ, ಸೊ ಇದು ನನ್ನ ಲುಕ್. ಸೊ ಕ್ವಿಕ್ಕಾಗಿ ಫಾಸ್ಟಾಗಿ ಹೋಗಿ ಕಾಸ್ಟ್ಯೂಮ್ ಅಂದರೆ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಟ್ರೆಡಿಷ್ನಲ್ ಇದು. ಟ್ರೆಡಿಷ್ನಲ್ ಅಂತೇಳಿ ನಾನು ಬಿಂದಿನ ಇಟ್ಕೊಂಡಿಲ್ಲ ಗುರು. ಬಿಂದಿ ಈಗ ಸದ್ಯಕ್ಕಿಲ್ಲ, ಐಲೈನರಿಂದ ನಾನು ಇಟ್ಕೊಳ್ಳುವ ಆಯಿತಾ. ಬ್ಲ್ಯಾಕ್ ಬಿಂದಿ. ಚೆನ್ನಾಗಿ ಕಾಣ್ತಿದ್ದೇನಲ್ಲ? ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ. ಓ ಮೈ ಗಾಡ್, ಐ ಆಮ್ ಲುಕಿಂಗ್ ಲೈಕ್ ಅ ಪ್ರಿನ್ಸಸ್ ಬ್ರೋ, ಲಿಟ್ರಲಿ ಅಲ್ಲ. ಐ ಥಿಂಕ್ ನಾನು ತುಂಬ ಸ್ವಲ್ಪ ಫೇರ್ ಆಗಿದೆ, ನಮಗೆ ಈ ಚಬ್ಬಿ ಎಲ್ಲ ಬಂದಿದೆ. ನಾನು ಸ್ವಲ್ಪ ಸಪೋರ ಇದ್ದೆ. ಐ ಥಿಂಕ್ ವೇಟ್ ಗೇನ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ ನನಗೆ. ಓಕೆ, ಸೊ ಒಂದು ನೋಡಿವಿ ಫೈನಲ್ ಲುಕ್ನ.
ನಾನು ವಿಯರ್ಡ್ ಎಲ್ಲ ವಾಯ್ಸಸ್ ಎಲ್ಲ ಮಾಡ್ತೀನಿ, ಸೊ ಡೋಂಟ್ ಮೈಂಡ್. ಚೆನ್ನದಲ್ಲ. ಸೊ ಈ ಥರ ಮೇಕಪ್ ನೀವು ಸಹ ಮಾಡ್ಕೊಡ್ಬೇಕಾ, ನಾನು ಯಾವ ಥರ ಎಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೇನೆ ಆಲ್ರೆಡಿ ನಿಮ್ಮ ಹತ್ರ ನಾನು ಹೇಳಿದ್ದೀನಿ. ಸೊ ಪುನಃ ಎಂತಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಪ್ರಾಡಕ್ಟ್ ಎಲ್ಲ ಲಿಂಕ್ ಎಲ್ಲ ಕೇಳೋದಕ್ಕೆ ಹೋಗ್ಬಿಡಿ, ಬೇಕಿದ್ರೆ ನಾನು ನಿಮಗೆ ವಿತ್ ಫೋಟೋ ಎಲ್ಲ ಸೆಂಡ್ ಮಾಡ್ತೇನೆ. ನನ್ನ ಇನ್ಸ್ಟಾಗ್ರಾಮ್ ಪೇಜಿಗೆ ಸಹ ಮೆಸೇಜ್ ಮಾಡಿದರೆ, ಬಟ್ ಲಿಂಕ್ ಯಾವುದು ಕೇಳಬೇಡಿ, ಯಾಕಂದ್ರೆ ಓಕೆ. ಇನ್ನೇನಾದರೂ ಬಾಕಿ ಇದೆಯಾ? ಏನೂ ಇಲ್ಲ. ಇನ್ನೊಂದು ನಾನು ಹೇಳಿಲ್ಲ ನಿಮಗೆ, ನಾನು ಫೌಂಡೇಶನ್ನ ಯೂಸ್ ಮಾಡಿದ್ದಾರೆ. ಸೊ ಇದರೊಟ್ಟಿಗೆ ನಾನು ಸ್ವಿಸ್ ಬ್ಯೂಟಿದು ಯೂಸ್ ಮಾಡ್ತೇನೆ. ಇದು ಶೇಡ್ 08 ಆಯಿತು, ತುಂಬ ಫೇರ್ ಇದೆ ನೋಡಿ. ಈ ಶೇಡಿಗೆ ನನಗೆ ಮ್ಯಾಚ್ ಇಲ್ಲ, ಸೊ ಹಾಗಾಗಿ ಇದು ತುಂಬ ಡಾರ್ಕ್ ಆಗುತ್ತೆ ನನ್ನ ಸ್ಕಿನ್. ತುಂಬ ಅಂದರೆ ನಾನು ಇದು ಜಸ್ಟ್ ಅಪ್ಲೈ ಮಾಡಿದ್ರೆ ತುಂಬ ಬ್ಲ್ಯಾಕ್ ಕಾಣ್ತೇನೆ ನಾನು. ಸೊ ಹಾಗಾಗಿ ಇದು ಮತ್ತು ಇದು ಎರಡನ್ನು ನಾನು ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಇದು ಐ ಥಿಂಕ್ ಅರೌಂಡ್ 300 ಸಮಥಿಂಗ್ ಕೊಟ್ಟಿದ್ದೀನಿ, ಶೇಡ್ 08. ಓಕೆ ಆಯ್ತಲ್ಲ. ಎಸ್, ಜಸ್ಟ್ ಚೇಂಜ್ ಮಾಡಿ ಫೈನಲ್ ಒಮ್ಮೆ ಲುಕ್ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ತೇನೆ. ಓಕೆ, ಆಲ್ರೆಡಿ ನಾವು ಫುಲ್ ಸ್ವೆಟ್ ಆದೆ. ಸೊ ಇಯರಿಂಗ್ಸ್ ಇನ್ನೂ ಚೇಂಜ್ ಮಾಡಿಲ್ಲ, ನಾನು ಸುಮ್ಮನೆ ಇಲ್ಲೇ ಹೊರಗಡೆ ಹೋಗ್ತಾ ಇರೋದಲ್ವ. ಸೊ ಔಟ್ಫಿಟ್ ಒಂದು ಚೇಂಜ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ತೋರಿಸ್ತೇನೆ ಔಟ್ಫಿಟ್ಟು. ಈ ಥರ ಇದೆ. ಸೊ ಅದು ಔಟ್ಫಿಟ್ ಇದು ವೆಸ್ಟ್ ಸೈಡಿಂದ ನಾನು ಬೈ ಮಾಡಿದ್ದು, ಪಿಂಕ್ ಕಲರ್, ರಾಣಿ ಪಿಂಕ್ ಕಲರ್ ಇದೆ. ಸೊ ಓಕೆ, ಒಂದು ಎಕ್ಸ್ಟ್ರಾ ಕುಂಕುಮ ಹಾಕೊಂಡು ಮಾಡಿದ್ದೇನೆ. ಈಗ ಫೈನಲ್ ಆಗಿ ಒಂದು ವಾಚ್ ವೇರ್ ಮಾಡ್ತಿದ್ದೀನಿ, ಆಲ್ಬಾ ವಾಚ್. ಆಲ್ಬಾ ಬ್ರ್ಯಾಂಡೆಡ್, ಮೈ ಫೇವ್ರೆಟ್ ಆಯಿತಾ. ಸೊ ಇದಕ್ಕೆ ಇದು ಗೋಲ್ಡ್ ಅಲ್ಲ, ರೋಸ್ ಗೋಲ್ಡ್ ಬರುತ್ತೆ. ಸೊ ಮ್ಯಾಚಿಂಗ್ ಇದು. ಸೊ ಇದೊಂದು ಪೇರ್ ಮಾಡಿದ್ದೇನೆ. ಸೊ ಈ ಥರ ಕಾಣುತ್ತೆ. ಸೊ ಫೈನಲ್ ಆಗಿ ನನ್ನ ಫೇವ್ರೆಟ್ ಪರ್ಫ್ಯೂಮ್ನ ವೇರ್ ಮಾಡ್ತೇನೆ. ಸೊ ಇದು ನಾರ್ಮಲ್ ಝೂಡಿಯೋದಿಂದ ನಾನು ತೊಗೊಂಡಿರೋದು. ಸೊ 199 ಬಾಡಿ ಮಿಸ್ಟ್ ಇದು. ಸೊ ಇದು ಒಂದು. ಆಮೇಲೆ ಮೋಸ್ಟ್ ಫೇವ್ರೆಟ್, ನನ್ನ ಹತ್ರ ಪರ್ಫ್ಯೂಮ್ದು ಕಲೆಕ್ಷನ್ ತುಂಬ ಇದೆ. ಸೊ ನೆಕ್ಸ್ಟ್ ಬೇಕಿದ್ದರೆ ಪರ್ಫ್ಯೂಮ್ ಕಲೆಕ್ಷನ್ ನನ್ನ ಹತ್ರ ಯಾವುದಿಲ್ಲ ಪರ್ಫ್ಯೂಮ್ಸ್ ಇದೆ. ಸೊ ಅದನ್ನು ನಾನು ಬೇಕಿದ್ದರೆ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ. ಬೇಕಿದ್ದರೆ ಕಮೆಂಟ್ ಮಾಡಿ ಪರ್ಫ್ಯೂಮ್ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ. ಓಕೆ, ಸೊ ಇದು ವಿಕ್ಟೋರಿಯಾ ಸೀಕ್ರೆಟ್ ಗುರು, ವಿಕ್ಟೋರಿಯಾ ಸೀಕ್ರೆಟ್. ಆಲ್ರೆಡಿ ಇಷ್ಟು ಯೂಸ್ ಮಾಡಿ ಇಷ್ಟೇ ಇಟ್ಕೊಂಡಿದ್ದೀನಿ, ಇಷ್ಟೇ ಇರೋದು. ಹೆವಿ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್. ಇವತ್ತು ಬಾಡಿ ಲೋಷನ್ ಆಮೇಲೆ ಪರ್ಫ್ಯೂಮ್ ನನಗೆ ಮೈ ಗಾಡ್ ಲವ್ ಆಯಿತಾ. ಲವ್ ಅಂದರೆ ಲವ್ ಇದ್ರ ಮೇಲೆ ನನಗೆ. ಓಕೆ, ಇದೊಂದು ಜಸ್ಟ್ ಸ್ಪ್ರೇ ಮಾಡ್ತೀನಿ ನಾನು. ಆಮೇಲೆ ಇದು ಎರಡನ್ನೂ ನಾನು ಮಿಕ್ಸ್ ಮಾಡ್ತೇನೆ. ಓಕೆ, ಓಕೆ, ಐ ಆಮ್ ರೆಡಿ. ಸೊ ಯಾವ ಥರ ಇತ್ತು ನನ್ನ ಈ ವಿಡಿಯೋ, ಆಮೇಲೆ ನನ್ನ ಲುಕ್ ನಿಮ್ಗೆ ಯಾವ ಥರ ಇಷ್ಟ ಆಯಿತು, ಸಿಂಪಲ್ ಆಗಿರೋ ಲುಕ್ ಅಲ್ವಾ? ಹೇಗೆ ಅನ್ನಿಸ್ತು ನನ್ನ ವೀಡಿಯೋನ ನೋಡಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ನಾನು ಯಾವ ಥರ ಎಲ್ಲ ವೀಡಿಯೋನ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಓಕೆ, ಇಲ್ಲಿವರೆಗೆ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸ್ಕಿಪ್ ಮಾಡಿಕೊಂಡು ಫೈನಲ್ ಲುಕ್ಗೆ ಬಂದು ವೀಡಿಯೋನ ನೋಡಿದ್ರೆ ಅವ್ರಿಗೆ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು, ಬಾಯ್, ಐ ಲವ್ ಯು ಆಲ್.